ನಮಸ್ತೆ ರೈತ ಬಾಂಧವರೇ, ನಮ್ಮ ಹೆಸರು ರಘು ಅಂತ ಹೇಳ್ಬಿಟ್ಟು ನಾವು ಮಾರ್ಸ್ ಕೇರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯಿಂದ ಬಂದಿದ್ದೀವಿ. ನಾವು ಇವತ್ತು ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕು ಹುಣಸಗಿ ತಾಂಡಕ್ಕೆ ಬಂದಿದ್ದೀವಿ. ಇಲ್ಲಿ ಕಬ್ಬು ಬೆಳೆದಂತ ರೈತರಾದಂತ ಹನುಮಂತಪ್ಪ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರ ಕಬ್ಬಿನ ಪ್ಲಾಟಿಗೆ ನಮ್ಮ ಮಾರ್ಸ್ ಕೇರ್ ಕಂಪ್ನಿ ಪ್ರಾಡಕ್ಟ್ ನೀಡಿದ್ವಿ. ಈಗೆಲ್ಲ ಟೋಟಲ್ ಈಗ 3 ವರ್ಷದಿಂದ ಬಳಸ್ತಿದ್ದಾರೆ. ಈಗ ಅದ್ರ ಬಗ್ಗೆ ರಿಸಲ್ಟ್ ಹೇಗಿದೆ ಮತ್ತು ಎಂಬುದನ್ನ ಅವ್ರನ್ನ ಕೇಳಿ ತಿಳ್ಕೊಂಡ್. ಎಷ್ಟು ಎಕರೆ ಬಸ್ ನಿಮ್ ಕಬ್ಬೆಲ್ಲ? 4 ಎಕರೆ ಸರ್. 4 ಎಕರೆ ಇದೆ ನಿಮ್ದು? ಇಲ್ಲಿ 1 ಎಕರೆ ಸರ್, ಅಲ್ಲಿ 3 ಎಕರೆ ಸರ್. ಇದು ಮೊನ್ನೆ ಹಚ್ಚಿದ್ವಿ, 1.5 ತಿಂಗಳಾಯ್ತು. 1.5 ತಿಂಗಳಿಂದ ನಾಟಿ ಮಾಡಿದಾರೆ ಇದನ್ನ. ಈಗ ಸತತವಾಗಿ ಎಷ್ಟು ವರ್ಷದಿಂದ ಬಳಸ್ತೀರ ಸರ್? ಇದು 3 ವರ್ಷ. 3 ವರ್ಷದಿಂದ ಬಳಸ್ತಿದ್ದೀರ ಪ್ರಾಡಕ್ಟ್ ನ. ಈಗ ಹೋಸಲಿ ಎಲ್ಲ ಇಳುವರಿ ಎಷ್ಟು ಬಂತು ನಿಮ್ದು? ಸರ್ 130 ಬಂದು ಸರ್. 1 ಎಕರೆ 130 ಟನ್ ನಿಮ್ದು ಕಬ್ಬು ಬಂದಿತ್ತು. ಅಂದ್ರೆ ನಮ್ ಪ್ರಾಡಕ್ಟ್ ಬಿಟ್ಟು ಬೇರೆ ಏನು ಬಳಸಿಲ್ಲ ನೀವು? ಏನಿಲ್ಲ. ಈಗ ಇಲ್ಲಿ ಊರ್ ಬಡ್ಡೆಲ್ ಇದೆ ನಿಮ್ಮ ಹೊಲ. ಈಗ ಸತತವಾಗಿ 3 ವರ್ಷದಿಂದ ಯೂಸ್ ಮಾಡ್ತಿದಾರ. ಒಂದ್ ಕಾಳೇನು ಗೊಬ್ಬರ ಹಾಕ್ಲಂಗ್ ಯೂಸ್ ಮಾಡ್ತಿದಾರ. ಈಗ ರೈತರು ಕೇಳ್ತಾರ ಸರ್, ಇಲ್ಲಿ ಅಕ್ಕಪಕ್ಕ ರೈತರು ಈ ತರ ಬಾಳ ಚೆನ್ನಾಗಿ ಡೆವಲಪ್ಮೆಂಟ್ ಐತಿ, ಏನ್ ಹಾಕಿದಾರ ಅಂತ ಬಂದು ಅವ್ರು ಕೊಟ್ಟಂತದ್ದು ಎಣ್ಣೆ ಅದು ಇಷ್ಟೇ ಯೂಸ್ ಮಾಡಿ ಸರ್, ಮತ್ತೆ ಏನು ಯೂಸ್ ಮಾಡಿ. ಮಾರ್ಸ್ ಕೇರ್ ಕಂಪ್ನಿ ಪ್ರಾಡಕ್ಟ್ ಬಿಟ್ಟು ಏನು ಯೂಸ್ ಮಾಡಿಲ್ಲ ಅಂತ ಹೇಳ್ತಿದಾರ. ಏನು ಮಾಡಿಲ್ಲ. ಈಗ ಇಳುವರಿನೂ ವರ್ಷ ಬಾಳ ಚೆನ್ನಾಗಿ ಬರುತ್ತೆ. ಈಗ ಇಲ್ಲೆಲ್ಲ ಕಬ್ಬು ಬೆಳೆ ಅಂತ ರೈತರಿಗೆ ಏನ್ ಹೇಳಕ್ ಕಷ್ಟಪಡ್ತೀರಿ ನಮ್ಮ ಪ್ರಾಡಕ್ಟ್ ಬಗ್ಗೆ? ಸರ್ ನೀವು ಕೊಟ್ಟಿರೋದಂತದ್ದು ಎಲ್ಲ ಚೆನ್ನಾಗಿ ಬಂದಿದೆ, ಇದೇ ಯೂಸ್ ಮಾಡಂತ ಅವ್ರಿಗೆ ಸರ್. ನಮ್ ಪ್ರಾಡಕ್ಟ್ ಕೊಡೋಕ್ ನೀವು ಬಳಸಿದ ಮೇಲೆ ರೋಗಗಳು ಬಹಳ ಕಂಟ್ರೋಲ್ ಆಗಿದಾವ? ಕಂಟ್ರೋಲ್ ಆಗಿದೆ ಸರ್. ಮುಂಚೆಲ್ಲ ಯಾವ ತರ ರೋಗ ಬಿಡ್ತದೆ ಸರ್ ಕಬ್ಬಿಗೆಲ್ಲ? ಅವಾಗ ಅಷ್ಟೊಂದು ಇದು ಬರ್ತಿದ್ದಿಲ್ಲ ಸರ್, ಇಳುವರಿ ಬರ್ತಿದ್ದಿಲ್ಲ, ರೋಗ ಬಹಳ ಬರ್ತಿದ್ವು. ರೋಗ ಬಹಳ ಬರ್ತಿತ್ತು. ಅಲ್ಲಿ ಕಬ್ಬುನು ಫೇಲ್ ಆಗ್ತಿದ್ವು. ಈಗ ಏನಿಲ್ಲ, ನಿಮ್ದು ಕಂಪ್ನಿದ ಯೂಸ್ ಮಾಡಾಕತ್ತೀವಲ್ಲ, ಅವಾಗ ಲೈಸನ್ ಚೆನ್ನಾಗಿ ಬರುತ್ತೆ, ಬಹಳ ಚೆನ್ನಾಗ್ ಬಂದೈತಿ. ಅಂದ್ರೆ 130 1 ಎಕರೆ 130 ಟನ್ ವರೆಗೂ ಬೆಳೆದಿದ್ದೀರ. ಫಸ್ಟ್ 3 ಎಕರೆ ಮಾಡಿದ್ದೀವ್ರಿ, ಅದು ಇಳುವರಿ ಚೆನ್ನಾಗಿ ಬಂತ್ರಿ. ಅದಕ್ಕೆ ಇದನ್ನು 1 ಎಕರೆ ಮಾಡಿದಿರಿ. 1 ಎಕರೆ ಮತ್ತೆ ನಾಟಿ ಮಾಡಿದ್ರಿ. ಈಗ 1.5 ತಿಂಗಳು ಆಯ್ತು. 1.5 ತಿಂಗಳು ಆಯ್ತದ ಯೂಸ್ ಮಾಡಿ. ಚಲೋ ಬಂದ್ರಿ, ಬಹಳ ಚೆನ್ನಾಗ್ ಬಂತ. ಈ ರೋಗಗಳೆಲ್ಲ ಬಹಳ ಕಂಟ್ರೋಲ್ ಆಗಿದೆ, ಡೆವಲಪ್ಮೆಂಟ್ ಬಹಳ ಚೆನ್ನಾಗೈತೆ. ಕಂಟ್ರೋಲ್ ಆಯ್ತು. ನಿಮ್ ಕಂಪನಿದ ಎಣ್ಣೆ ಅದು ಯೂಸ್ ಮಾಡರ್ಲಿಂದ ನಾಟಿನೂ ಚಲೋ ಬಂತು. ನಾಟಿನ ಚಲೋ ಬಂತಿ. ಅಂದ್ರೆ ಹಚ್ಚಿದ ಊರಿದ ಕಬ್ಬು ಕೂಡ ಹಾಗೆ ಬರ್ತೈತಿ. ಹೆಂಗ್ ಊರಿದ್ರೆ ಅದೇ ತರ ಚೆನ್ನಾಗ್ ಬರ್ತೈತಿ. ಇಲ್ಲಿ ಹುಣಸಗಿ ತಾಲೂಕಿನಲ್ಲಿ ಕಬ್ಬು ಬೆಳೆ ಅಂತ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ ನಮ್ಮ ಪ್ರಾಡಕ್ಟ್ ಬಗ್ಗೆ? ಕಂಪನಿದು ಚಲೋ ಆದ್ರೆ ಅದನ್ನ ಯೂಸ್ ಮಾಡ್ರಿ, ಇದು ಮಾಡ್ಕ್ಯಾರಿ, ಖರ್ಚು ಕಮ್ಮಿ ಆಗುತ್ತೆ. ಆದ್ರ ಚಲೋ ಆದ್ರಿ ಬೆಳೆ. ನಾವು ಇಲ್ಲಿ ಆಜು ಬಾಜು ಇದ್ದು ರೈತರಿಗೆ ಏನ್ ಹೇಳ್ತೀವಿ, ಈ ಕಂಪನಿ ತಗರಿ, ಚಲೋ ಬರುತ್ತೆ, ಬೆಳೆಸಿರಿ ಅಂತ ಹೇಳಕ್ ಇಷ್ಟಪಡ್ತೀವಿ. ಥ್ಯಾಂಕ್ ಯು ಸರ್.